Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. ಪ್ರಭು ಯೇಸುವಿನಲ್ಲೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರ ವಾಕ್ಯ ನಮ್ಮೊಂದಿಗೆ ವಾಸ ಮಾಡುವಂತಹ ವಾಕ್ಯ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಕೀರ್ತನೆಗಾರ ಹೇಳುತ್ತಾನೆ 2ನೇ ಕೀರ್ತನೆಯಲ್ಲಿ, ಈ ದಿನ ನಾನಿನ್ನ ಹಡೆದಿಹೇನೋ ನೀ ನನಗೆ ಮಗನು ಎಂಬುದಾಗಿ. ಈ ದಿನ ನಾನಿನ್ನನ್ನು ಹಡೆದಿಹೇನೋ ನೀ ನನ್ನ ಮಗನು ಎಂಬುದಾಗಿ. ದೇವರು ಇಂದು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ. ದೇವರು ಇಂದು ನಿನಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇಂದಿನಿಂದ ನೀನು ನನ್ನ ಮಗನು ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತದೆ. ನಾವು ದೇವರ ಮಕ್ಕಳು. ಪದೇ ಪದೇ ನಾವು ಅನಿಸ್ತೇವೆ, ನಾವು ದೇವರ ಮಕ್ಕಳು, ದೇವರ ಮಕ್ಕಳು. ನೋಡಿ, ವಾಕ್ಯ ಹೇಳ್ತದೆ, ನೀ ನನಗೆ ಮಗನು, ನೀ ನನಗೆ ಮಗಳು. ಹೀಗೆ ದೇವರ ಮಗನಾಗಿ, ಮಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಹಡೆದಿರುವಂತಹ ದೇವರು ಈ ದಿನ ನಾನಿನ್ನ ಹಡೆದಿಹೇನು, 2ನೇ ಅಧ್ಯಾಯ 7ನೇ ವಾಕ್ಯ. ಈ ದಿನ ನಾನಿನ್ನ ಹಡೆದಿಹೇನು, ನಾನು ನಿನಗೆ ಜನ್ಮ ಕೊಟ್ಟಿಹೇನು, ನಾನು ನಿನಗೆ ಜೀವ ಕೊಟ್ಟಿಹೇನು, ನಾನು ನನ್ನ ಶ್ವಾಸವನ್ನು ಊದಿ ನಿನಗೆ ಜೀವ ಕೊಟ್ಟಿಹೇನು ಎಂಬುದಾಗಿ. ಪ್ರಿಯರಾಗಿರುವಾಗ 1 ನಿಮಿಷ ಆ ಪ್ರಭುವನ್ನು ಸ್ಮರಿಸೋಣ. ಆ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸೋಣ. 2 ಕಣ್ಣುಗಳನ್ನು ಮುಚ್ಚೋಣ. 2 ಕಣ್ಣುಗಳನ್ನು ಮುಚ್ಚೋಣ. ಆಂತರಿಕ ಕಣ್ಣುಗಳನ್ನು ತೆರೆಯೋಣ. ಪರಮೋನ್ನತರಾದ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಮಗನೇ, ಮಗಳೇ, ಇಂದು ನಾನು ನಿನಗೆ ಜನ್ಮ ನೀಡಿರುವೆ ಎಂದು ಹೇಳಿರುವಂತಹ ದೇವರು, ನೀ ನನ್ನ ಮಗನು, ನೀ ನನ್ನ ಮಗಳು ಎಂದು ಆಶ್ವಾಸನೆ ಕೊಡುತ್ತಿರುವಂತಹ ದೇವರು. ಸವಿಯೋಣ, ನಮ್ಮ ಹೃದಯ ಅಂತರಾಳದಲ್ಲಿ ಸವಿಯೋಣ, ಸವಿಯೋಣ. ದೇವರು ನುಡಿಯುವಂತ ನುಡಿಗಳೆಲ್ಲವೂ ಜೀವಂತ ನುಡಿಗಳು. ನಿನ್ನ ಅಂತರಾಳವನ್ನು ತೆರೆದು, ನಿನ್ನ ಹೃದಯದ ಬಾಗಿಲನ್ನು ತೆರೆದು ನಿನ್ನ ಯೇಸುವನ್ನು ಸ್ಮರಿಸು. ಸ್ಮರಿಸು, ಸ್ಮರಿಸು. ಏಕಾಂಗಿತನದ ಈ ಕ್ಷಣ, ನಿನ್ನ ದೇವರೊಂದಿಗೆ ನೀ ಇರುವಂತಹ ಈ ಕ್ಷಣ, ಕರೆಯಿಸುವ ನಿನ್ನ ಹೃದಯಕ್ಕೆ. ನಿನ್ನ ಹೃದಯದಲ್ಲಿ ಮನೆ ಮಾಡಿರುವ ಪ್ರಭು ಯೇಸು, ಮಗನೇ, ಮಗಳೇ ಎಂದು ನಮ್ಮನ್ನು ಕೂಗಿ ಕರೆಯುತ್ತಾ ಇರುವಂತಹ ಯೇಸು,
ಮನಸಾರೆ ಬೇಡುವೆ ಮನೆ ಮಾಡುವ ಯೇಸುವೇ ಮನಸಾರೆ ಬೇಡುವೆ ಮನೆ ಮಾಡುವ ಯೇಸುವೇ ಬೇಗ ಬಾ ನಿನ್ನ ಶಾಂತಿ ತಾ ಕರುಣೆಯ ತೋರವಾ ಓ ಪ್ರಿಯ ಯೇಸುವೇ ನೀನನ್ನಾಡೆದಿರುವೆ ನಿನ್ನ ಮಗಳು ನಿನ್ನ ಮಗಳು ಪ್ರಾರ್ಥಿಸುವ. ನಿನ್ನ ಪ್ರಭುವನ ಸನ್ನಿಧಿಯಲ್ಲಿ ನೀ ಕುಳಿತಿರುವ ಸಮಯ, ನಿನ್ನ ಹೃದಯವನ್ನು ತೆರೆದು ಯೇಸುವೇ ನನ್ನಲ್ಲಿ ಬನ್ನಿ ಎಂದು ಕೂಗಿ ಕರೆಯುತ್ತಿರುವ ಸಮಯ. ನಿನ್ನ ಸ್ವರಕ್ಕೆ ಕಿವಿಗೊಡುವಂತಹ ದೇವರ ಸಾನ್ನಿಧ್ಯದಲ್ಲಿರುವಂತಹ ಸಮಯ. ಜೀವನವೆಲ್ಲವೂ ಒಂದು ವನವಾಗಿ ಹೋಗಿದೆ. ಜೀವನ ಇಂದು ವನವಾಗಿ ಹೋಗಿದೆ, ಕಾಡಾಗಿ ಹೋಗಿದೆ. ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಆನಂದವಿಲ್ಲ. ಜೀವನ ವನವಾಗಿ ಹೋಗಿದೆ. ಕುಟುಂಬ ಜೀವನಗಳ ಆಂದೋಲನಗಳು ನಮ್ಮೆಲ್ಲರನ್ನ ಖಿನ್ನರನ್ನಾಗಿ ಮಾಡಿದೆ. ಯೇಸುಸ್ವಾಮಿ ಹೇಳುತ್ತಾರೆ ಯೋಹಾನನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ನಿನ್ನ ಜೀವನದಲ್ಲಿ ವೇದನೆಯುಂಟೋ, ನೋವುಂಟೋ, ಕಣ್ಣೀರುಂಟೋ, ದುಃಖವುಂಟೋ, ರೋಗವುಂಟೋ, ಬಾಧೆಯುಂಟೋ, ಸಮಸ್ಯೆಯುಂಟೋ, ಏನೇ ಇರಲಿ ನೀ ನಿನ್ನ ಹೃದಯದಲ್ಲಿ ಕಳವಳಗೊಳ್ಳಬೇಡ ಮಗನೇ, ಮಗಳೇ ಎಂಬುದಾಗಿ ಕಳವ ಬಿಟ್ಟು ಮಾಡು, ನೀ ಕಳವಳವ ಬಿಟ್ಟು ಮಾಡು ಎಂಬುದಾಗಿ ಪ್ರಭು ಯೇಸುವಿನ ಆದೇಶ. ಶಕ್ತಿ ನೀಡಿ ಸಮರ ಸಾರಿ ಜಗದ ನೋವು ಹೆಚ್ಚಾಯಿ ಮುಗ್ಧ ಜನರ ಜೀವ ಬಲಿಯ ರಕ್ತದೊಳೆಯು ಹರಿಯುತ್ತಿಹುದು. ಮಾರಕ ರೋಗದಿಂದ, ಮಾರಕ ವ್ಯಾಧಿಯಿಂದ ವಿಶ್ವವಿಡೀ
ಕಳವಳಕ್ಕೆ ಒಳಗಾಗಿದೆ. ವಿಶ್ವದ ಜನಾಂಗವೆಲ್ಲವೂ ಕಳವಳಕ್ಕೆ ಒಳಗಾಗಿದೆ. ಭಯ, ರೋಗದ ಭಯ, ಮರಣದ ಭಯ, ಜೀವನದ ಭಯ. ಒಂದೆಡೆ ಕುಟುಂಬದ ಹೋರಾಟ, ಇನ್ನೊಂದೆಡೆ ಜಗದಲ್ಲಿನ ಹೋರಾಟ, ಇನ್ನೊಂದೆಡೆ ರೋಗದ ಹೋರಾಟ, ಇನ್ನೊಂದೆಡೆ ತಿನ್ನುವ ಅನ್ನದ ಹೋರಾಟ, ಇನ್ನೊಂದೆಡೆ ಕೆಲಸದ ಹೋರಾಟ. ಈ ಹೋರಾಟಗಳೆಲ್ಲವೂ ನಮ್ಮನ್ನ ಬಂಧಿಸಿದೆ. ಈ ಬಂಧನಕ್ಕಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಕರೆಗಳಿಗೆ ನಾವು ನಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿ ನಮ್ಮ ಬಾಳಿನಲ್ಲಿ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಪ್ರೇರಣೆಯಾಗಿ ಬರುವಂತಹ ಪ್ರಭು ಯೇಸು, ಯೇಸುವೇ ಪ್ರೇರಣೆಯಾಗಿದ್ದಾರೆ. ಆ ಪ್ರೇರಣೆಯಾಗಿರುವ ಯೇಸುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರೇರಣೆಯಾಗಿರುವ ಪ್ರಭು ಯೇಸುವಿನಲ್ಲಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಮ್ಮನ್ನು ಸಮರ್ಪಿಸಿಕೊಂಡು, ಯೇಸುವೇ ನೀನೇ ನನ್ನ ಬಾಳಿಗೆ ಪ್ರೇರಣೆಯಾಗಿ ಬನ್ನಿ ಸ್ವಾಮಿ, ನೀವೇ ನನಗೆ ಪ್ರೀತಿಯಾಗಿ ಬನ್ನಿ ಸ್ವಾಮಿ, ನೀವೇ ನನಗೆ ತಾಳ್ಮೆಯಾಗಿ ಬನ್ನಿ ಸ್ವಾಮಿ, ನೀವೇ ನಮಗೆ ಸಹನೆಯಾಗಿ ಬನ್ನಿ ಸ್ವಾಮಿ, ನೀವೇ ನಮ್ಮ ಪ್ರೇರಣೆಯಾಗಿ ಬನ್ನಿ ಸ್ವಾಮಿ ಎಂಬುದಾಗಿ ನಾವು ಕರೆಯೋಣ. ಕರೆದು ಹಾಡೋಣ. ಆ ಪ್ರಭು ಯೇಸುವಿನ ಸಾನ್ನಿಧ್ಯಕ್ಕೆ ನಮ್ಮನ್ನು ಸಮರ್ಪಿಸೋಣ. ಸಮರ್ಪಿಸೋಣ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಎಲ್ಲರೂ ಸೇರೋಣ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ವಿಶ್ವಾಸದಿಂದ ಯೇಸುವೇ ನೀವೇ ಪ್ರೇರಣೆ ಸ್ವಾಮಿ. ನನ್ನ ಜೀವನದ ಪ್ರತಿಯೊಂದು ಕಾರ್ಯಗಳಿಗಾಗಿ ನೀವೇ ಪ್ರೇರಣೆ ಎಂಬುದಾಗಿ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಎಲ್ಲರೂ ಸೇರಿ ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಯೇಸುವೇ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಪರರ ಪ್ರೀತಿ
ಪ್ರೀತಿ ಮಾಡಲು ತ್ಯಾಗ ದೀಪವಾಗಲು ಶಾಂತಿ ಬೆಳಕ ಬೆಳಗಲು ನೀನೆ ಪ್ರೇರಣೆ. ಯೇಸುವೇ ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ತಾಳ್ಮೆ ಸಹನೆ ಬಾಳಿಗೆ ಯೇಸು ನೀನೆ ಪ್ರೇರಣೆ. ಸ್ವಾರ್ಥ ರಹಿತ ಸೇವೆಗೆ ಯೇಸು ನೀನೆ ಪ್ರೇರಣೆ. ತಾಳ್ಮೆ ಸಹನೆ ಬಾಳಿಗೆ ಸ್ವಾರ್ಥ ರಹಿತ ಸೇವೆಗೆ ನೊಂದು ಬೆಂದ ಬದುಕಿಗೆ ಈರುಳು ಕವಿದ ಈ ಮನಕ್ಕೆ ನೀನೆ ಪ್ರೇರಣೆ. ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಹಲ್ಲೆಲೂಯಾ 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 ಸಿರಿ ಹಲ್ಲೆಲೂಯಾ 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 Hallelujah.
ಯೇಸುವೇ ವಂದನೆ ವಂದನೆ ವಂದನೆ. ಆರಾಧನೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೆ ಪ್ರೇರಣೆ. ನೀನೆ ಪ್ರೇರಣೆ. ನೀನೆ ಪ್ರೇರಣೆ. Praise the Lord. Praise the Lord. Praise the Lord. ಹೌದು ಪ್ರಿಯರೇ, ಪ್ರಭುವೇ ಪ್ರೇರಣೆ. ನಮಗೆ ಪ್ರಭುವೇ ಪ್ರೇರಣೆ. ದೇವರ ವಾಕ್ಯ ಈ ಬೆಳಗಿನ ಜಾವದಲ್ಲಿ ನಮ್ಮೊಡನೆ ಮಾತನಾಡುತ್ತಾ ಇದೆ. ಈ ದಿನ ನಾನಿನ್ನನ್ನು ಹಡೆದೇನು, ನೀ ನನಗೆ ಮಗನು, ನೀ ನನಗೆ ಮಗಳು. ಯಾರು ಹೇಳ್ತಾ ಇರೋದು? ಪರದಲ್ಲಿ ಆಸೀನರಾಗಿರುವಂತಹ ಪ್ರಭು ಇದೆಲ್ಲವನ್ನ ನಮಗೆ ನುಡಿತಾ ಇದ್ದಾರೆ. ಕೇಳಿರಿ ದೈವಾಜ್ಞೆಯನ್ನು, ಆತನು ಎನಗಿಂತಿಹೇನು. ಇದು ದೈವಾಜ್ಞೆ. ನಾವು ಕೇಳುತ್ತಿರುವುದು ದೈವಾಜ್ಞೆ, ದೇವರು ಮಾಡಿದಂತಹ ಆಜ್ಞೆ. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು ಎಂಬುದಾಗಿ. ಕೇಳಿರಿ ದೈವಾಜ್ಞೆಯನ್ನು, ಆತನು ನುಡಿಯುತ್ತಾ ಇದ್ದಾನೆ. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು. ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನ್ನು, ನೀ ಒಡೆದು ಹಾಕುವೆ ಮಣ್ಣಿನ ಮಡಕೆಯಂತವರನ್ನು. ದೇವರು ಹೇಳುತ್ತಾ ಇದ್ದಾರೆ ವಾಕ್ಯವಾಗಿ. ಈ ದಿನ ನಾನಿನ್ನ ಹಡೆದೇನು, ನೀ ನನಗೆ ಮಗನಾಗಿದ್ದೆ, ಅದಕ್ಕಾಗಿ ನಾನು ಇದನ್ನೆಲ್ಲ ಹೇಳುತ್ತಾ ಇದ್ದೇನೆ. ದೇವರು ನುಡಿಯುತ್ತಾ ಇದ್ದಾರೆ. ಹೌದು ಪ್ರಿಯರೇ, ಆತನ ಆಜ್ಞೆಗಳನ್ನು ನಾವು ಮೀರಬಾರದು. ಆತನ ಆಜ್ಞೆಗಳನ್ನ ನಾವು ಅರಿತತೆ ಆದರೆ ಯಾವುದು? ಈ ದಿನ ನುಡಿತ, ಈ ದಿನ ನಾನಿನ್ನ ಹಡೆದೇನು, ನೀ ನನಗೆ ಮಗನು, ಆದ್ದರಿಂದ ನೀನು ನನ್ನ ಮಗನಾಗಿರುವುದರಿಂದ, ನಾನು ನಿನಗೆ ಜೀವವನ್ನು ಕೊಟ್ಟಿರುವುದರಿಂದ, ನೀನು ನನ್ನ ಆಜ್ಞೆಯನ್ನ ನೀನು ನಿನ್ನ ಹೃದಯದಲ್ಲಿ, ನಾನು ನಿಜವಾಗಿಯೂ ನಿನ್ನ ತಂದೆ ಎಂಬಂತಹ ವಿಶ್ವಾಸದಿಂದಲೇ ಇರುವುದಾದರೆ, ನಾನು ನಿನ್ನ ದೇವರು ಎಂಬ ವಿಶ್ವಾಸದಿಂದ ನೀನು ನನ್ನ ಬಳಿ ಬರುವುದಾದರೆ, ನಾನು ನಿನಗೆ ದೇವರಾಗಿರುವೆನು, ನನ್ನ ಕಟ್ಟಳೆಯನ್ನು ನಾನು ಅನುಸರಿಸಬೇಕು ಎಂಬಂತಹ ವಿಶ್ವಾಸ ನಿನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟಿದ್ದೆ ಆದರೆ, ನೀ ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು ಎಂಬುದಾಗಿ. ಆಧಿಪತ್ಯವನ್ನು ಕೊಡುವಂತಹ ದೇವರು, ಅಭಿಷೇಕವನ್ನು ಕೊಡುವಂತಹ ದೇವರು. ಕೀರ್ತನೆಗಾರನ 2ನೇ ಅಧ್ಯಾಯದಲ್ಲಿ ಅದಕ್ಕಾಗಿ ನೋಡಿ, ದೇವರು ಪ್ರೇಷಿತರಿಗೆ ತಮ್ಮ ಆಧಿಪತ್ಯವನ್ನು ಕೊಟ್ಟರು, ಅಧಿಕಾರವನ್ನು ಕೊಟ್ಟರು. ಏನು ಮಾಡಿದರು? ಅವರನ್ನ ಏನು ಮಾಡಿದರು? ರಾಷ್ಟ್ರಗಳನ್ನು ಅವರ ಮುಂದೆ ಕೊಟ್ಟರು. ನಿನಗಧೀನ ಮಾಡುವ ರಾಷ್ಟ್ರ ಇಡೀ ವಿಶ್ವದಲ್ಲಿ. ಇದು ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ನಾವು ದೇವರ ವಾಕ್ಯಕ್ಕಾಗಿ ಕಿವಿಗೊಡ್ತಾ ಇದ್ದೇವೆ. ಇಡೀ ವಿಶ್ವವೇ ಕಿವಿಗೊಡುತ್ತಾ ಇದೆ. ಯಾರಿಂದ ಹೊರಬಂದಂತಹ ವಾಕ್ಯ ಇದು?
ಪ್ರಭು ಯೇಸುವಿನ ಮೂಲಕವಾಗಿ ಪ್ರೇಷಿತರಿಂದ ಹೊರಬಂದಂತಹ ವಾಕ್ಯ ಈ ಕೀರ್ತನೆಗಾರನ ಪೂರ್ತೀಕರಣ. ದೇವರ ಮಕ್ಕಳಾಗಿರುವವರಿಗೆ ದೇವರು ಸ್ವಾಸ್ಥ್ಯವಾಗಿ ಏನನ್ನು ಬೇಕಾದರೂ ಕೊಡುತ್ತಾರೆ, ದೇವರ ಮಕ್ಕಳಾಗಿದ್ದರೆ ಮಾತ್ರ. ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಅದಕ್ಕೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪ್ರತಿ ಸಬ್ಬತ್ ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ಯಾರು ಗ್ರಹಿಸಿಕೊಳ್ಳಲಿಲ್ಲ? ಪ್ರತಿದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಪ್ರತಿದಿನ ನೋಡಿ, ನಾವು ಪವಿತ್ರ ಬಲಿಪೂಜೆಯಲ್ಲಿ ನಾವು ಪ್ರವಾದಿಗಳ ಪ್ರೇಷಿತರ ವಾಕ್ಯಗಳನ್ನ ನಾವು ಧ್ಯಾನಿಸ್ತೇವೆ. ಮೊದಲನೆಯ ವಾಚನದಲ್ಲಿ, ಎರಡನೆಯ ವಾಚನದಲ್ಲಿ ಹಾಗೂ ಕೀರ್ತನೆಗಾರನ ನುಡಿಗಳಲ್ಲಿ. ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಯೇಸು ಸ್ವಾಮಿ ಲೋಕೋದ್ಧಾರಕನೆಂದು ಅರಿತುಕೊಳ್ಳಲಿಲ್ಲ. ಎರಡನೇದಾಗಿ ಸಬ್ಬತ್ತಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ಇದೇ ಜೀವನವಾಗಿದೆ ಇಂದು ನಮ್ಮೆಲ್ಲರ ಜೀವನ. ಯೇಸು ಸ್ವಾಮಿಯೇ ಲೋಕೋದ್ಧಾರಕರು ಎಂಬುದನ್ನ ಕೇಳಿದ್ದೇವೆ ಅಷ್ಟೇ, ಕೇಳುತ್ತಾ ಇದ್ದೇವೆ ಅಷ್ಟೇ. ನಮ್ಮ ಜೀವನದಲ್ಲಿ ಇಂದಿಗೂ ಯೇಸು ಸ್ವಾಮಿ ನನ್ನ ಲೋಕೋದ್ಧಾರಕರು ಎಂಬುವಂತಹ ಚಿಂತೆ, ವಿಶ್ವಾಸ, ಅಭಿಲಾಷೆ ನಮ್ಮಲ್ಲಿ ಬಂದಿಲ್ಲ. ಅದಕ್ಕಾಗಿ ನಾವು ಸಂಪೂರ್ಣವಾದ ರಕ್ಷಣೆಯನ್ನು ಹೊಂದಲು ಸಾಧ್ಯವಾಗುತ್ತಾ ಇಲ್ಲ. ಹೌದು ಪ್ರಿಯರೇ, ಯೇಸುವೇ ಲೋಕೋದ್ಧಾರಕನೆಂದು ಯಾರೆಲ್ಲ ವಿಶ್ವಾಸಿಸುತ್ತೇವೋ ಅವರು ಮಾತ್ರ ಸಂಪೂರ್ಣವಾಗಿ ಪ್ರಭು ಯೇಸುವಿನಲ್ಲಿ ಒಂದಾಗಲು ಸಾಧ್ಯ, ದೇವರ ಈ ವಾಗ್ದಾನದಲ್ಲಿ ಒಂದಾಗಲು ಸಾಧ್ಯ. ಅವರೇ ದೇವರಿಂದ ಜನಿಸಿದವರು. ನಾನೇ ಈ ದಿನ ನಿನ್ನನ್ನು ಹಿಡಿದಿದ್ದೇನೆ. ದೇವರಿಂದ ಜನಿಸಿದವರು ಯಾರು? ಪ್ರಭು ಯೇಸುವೇ ಲೋಕೋದ್ಧಾರಕರೆಂದು ಯಾರು ಅರಿತುಕೊಳ್ಳುತ್ತಾರೋ, ಪ್ರಭು ಯೇಸುವೇ ಲೋಕೋದ್ಧಾರಕರೆಂದು ಯಾರು ತಿಳಿದುಕೊಳ್ಳುತ್ತಾರೋ, ಪ್ರಭು ಯೇಸುವೇ ಲೋಕೋದ್ಧಾರಕರೆಂದು ಯಾರು ವಿಶ್ವಾಸಿಸುತ್ತಾರೋ ಅವರೇ ದೇವರಿಂದ ಹುಟ್ಟಿದವರು. ಲೋಕೋದ್ಧಾರಕರಾಗಿ ಪ್ರಭು ಯೇಸುವನ್ನು ಸ್ವೀಕರಿಸಿದವನು ಮಾತ್ರ ಜೀವೋದ್ಧಾರವನ್ನು ಹೊಂದಲು ಸಾಧ್ಯ. ಬರೇ ಯೇಸುವಿನ ದೇವರ ವಾಕ್ಯವನ್ನು ಕೇಳಿ 1 ಗಂಟೆ ಕೇಳಿ ನಾನು ಕ್ರೈಸ್ತನಾಗುತ್ತೇನೆಂದು ಹೇಳುವವರಲ್ಲ. ಲೋಕೋದ್ಧಾರಕನೆಂದು ಅರಿತುಕೊಳ್ಳಬೇಕು, ವಿಶ್ವಾಸಿಸಬೇಕು, ಅವರನ್ನು ಹಿಂಬಾಲಿಸಬೇಕು. ನಮ್ಮ ಜೀವನದಲ್ಲಿ ಪ್ರಭು ಯೇಸುವನ್ನು ಅನುಭವಿಸಬೇಕಾದರೆ ಪ್ರಭು ಯೇಸುವಿನ ಯಾತನೆಗಳಲ್ಲಿ ನಾವು ಒಂದಾಗಬೇಕು. ಅದೇ ಜೀವೋದ್ಧಾರ. ಪ್ರಭು ಯೇಸುವಿನ ಯಾತನೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು, ಅದೇ ಜೀವೋದ್ಧಾರ. ಪ್ರಭು ಯೇಸುವಿನ ಯಾತನೆಗಳು ನಮ್ಮ ಜೀವನದಲ್ಲಿ ಮೆಲುಕಾಕಬೇಕು, ಅದೇ ಜೀವೋದ್ಧಾರ. ಪ್ರತಿಯೊಂದು ನೋವಿನಲ್ಲಿಯೂ, ಕಣ್ಣೀರಿನಲ್ಲಿಯೂ, ದುಃಖದಲ್ಲಿಯೂ, ಸಮಸ್ಯೆಯಲ್ಲಿಯೂ, ಗೊಂದಲದಲ್ಲಿಯೂ, ಎಲ್ಲದರಲ್ಲಿಯೂ ನಾನು ಪ್ರಭು ಯೇಸುವಿನ ಆ ಸಹನೆಯಲ್ಲಿ, ಪ್ರಭು ಯೇಸುವಿನ ಆ ಗಾಯಗಳಲ್ಲಿ, ಆ ಪ್ರಭು ಯೇಸುವಿನ ನೋವುಗಳಲ್ಲಿ ನಾನು ಒಂದಾಗಬೇಕು. ಲೋಕೋದ್ಧಾರಕನಿಂದ ಅರಿತುಕೊಳ್ಳಬೇಕಾದರೆ, ಇಲ್ಲಾಂದ್ರೆ ಖಂಡಿತವಾಗಿ ದೇವರನ್ನ ಲೋಕೋದ್ಧಾರಕರಿಂದ ಅರಿತುಕೊಳ್ಳಿಕ್ಕೆ ಆಗುತ್ತಿಲ್ಲ. ಪ್ರೇಷಿತರು ಹೀಗೆ ಅರಿತುಕೊಂಡದ್ದು, ಯೇಸು ಸ್ವಾಮಿಯನ್ನು ಅರಿತುಕೊಂಡದ್ದು ಹೀಗೆ. ತಮ್ಮ ಜೀವನದಲ್ಲಿ ಆ ಅನುಭವಗಳನ್ನ ಅನುಭವಿಸಿ, ನೋವುಗಳನ್ನ, ಯಾತನೆಗಳನ್ನ, ವೇದನೆಗಳನ್ನ ಅನುಭವಿಸಿ, ಇದೇ ನಿಜವಾದ ಕ್ರಿಸ್ತನಿಗಾಗಿ ಜೀವಿಸುವ ಜೀವನ ಎಂಬುದನ್ನು ಸಂಪೂರ್ಣವಾಗಿ ಅವರು ಗ್ರಹಿಸಿಕೊಂಡರು. ಆದರೆ ನಮಗೆ ಯಾರಿಗೂ ಈ ಪ್ರಭು ಯೇಸು ಕ್ರಿಸ್ತರ ಈ ಜೀವನದ ಅನುಭವಗಳು ಇಲ್ಲ. ಎಷ್ಟು ಮಂದಿಗೆ ಇದೆ ಎಂದು ನಮಗೆ ಗೊತ್ತಿಲ್ಲ. ನಾವು ಯೇಸು ಕ್ರಿಸ್ತರನ್ನ ನಮ್ಮ ಲೋಕೋದ್ಧಾರಕರೆಂದು ನಾವು ವಿಶ್ವಾಸಿಸಬೇಕು. ಹಾಗೆ ನಾವು ಸಹ ಪ್ರತಿ ದಿನದಲ್ಲಿ
ನಮ್ಮ ಮುಂದೆ ಓದಲಾಗುವಂತಹ ವಾಕ್ಯಗಳನ್ನ ಗ್ರಹಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಯೇಸು ಸ್ವಾಮಿಯ ಮರಣದಂಡನೆಗೆ ವಿಧಿಸುವವರಾಗ್ತೇವೆ. ನಾವು ಕೇಳುವಂತಹ ಓದುವಂತಹ ಪ್ರತಿಯೊಂದು ವಾಕ್ಯಗಳು ನಮಗೆ ಜೀವೋದ್ಧಾರವನ್ನು ಕೊಡುವಂತವುಗಳು. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಧ್ಯಾನಿಸುವಂತಹ ವಾಕ್ಯಗಳು ನಮ್ಮನ್ನ ಪ್ರಭು ಯೇಸುವಿನಲ್ಲಿಗೆ ಕರೆದುಕೊಂಡು ಹೋಗುವಂತವುಗಳು, ಪ್ರಭು ಯೇಸುವಿನಲ್ಲಿ ಆಕರ್ಷಿಸಲ್ಪಡುವಂತವುಗಳು, ಪ್ರಭು ಯೇಸುವಿಗಾಗಿ ಜೀವಿಸಬೇಕೆಂದು ಹಂಬಲವನ್ನು ತರುವಂತವುಗಳು, ಪ್ರಭು ಯೇಸುವೇ ಲೋಕೋದ್ಧಾರಕರು ಎಂಬುವಂತಹ ಸತ್ಯಾಂಶವನ್ನು ತಿಳಿಸುವಂತವುಗಳು. ಪ್ರೇಷಿತರ ಕಾರ್ಯಕಲಾಪಗಳು ತೆಗೆದುಕೊಳ್ಳಿ ಪ್ರಿಯರೇ. 13ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡಿ. ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಯೇಸು ಲೋಕೋದ್ಧಾರಕನೆಂದು ಅರಿತುಕೊಳ್ಳಲಿಲ್ಲ, ಹಾಗೂ ಪ್ರತಿ ಸಬ್ಬತ್ ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನ ಅವರು ಗ್ರಹಿಸಿಕೊಳ್ಳಲಿಲ್ಲ. ಯೇಸುವಿಗೆ ಮರಣದಂಡನೆಯನ್ನು ವಿಧಿಸಿ ಆ ಪ್ರವಾದನೆಗಳು ನಿಜವಾಗಲು ಕಾರಣರಾದರು. ಆ ಪ್ರವಾದನೆಗಳು ನಿಜವಾಗಲಿಕ್ಕೆ ಕಾರಣರಾದರು. ಯೇಸು ಸ್ವಾಮಿಗೆ ಮರಣದಂಡನೆಯನ್ನು ವಿಧಿಸಿ, ಯಾಕೆಂದ್ರೆ ಆ ಕಾರ್ಯಗಳು ನೆರವೇರಬೇಕಾದರೆ ಮಾತ್ರವೇ ಪೂರ್ತೀಕರಣ. ಹೀಗೆ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು, ವಾಕ್ಯಗಳನ್ನ ಗ್ರಹಿಸಿಕೊಳ್ಳಬೇಕು. ನೋಡಿ, ಯೇಸು ಸ್ವಾಮಿ ಯಾವ ತಪ್ಪು ಮಾಡದೇ ಇದ್ರೂ ಸಹ ಏನು ಸಂಭವಿಸಿತು? ಯಾವ ಕಾರಣವಿಲ್ಲದಿದ್ದರೂ ಸಹ ಯೇಸು ಸ್ವಾಮಿಯನ್ನ ಕೊಲ್ಲಿಸುವಂತೆ ಮರಣದಂಡನೆಯನ್ನು ಪಿಲಾತನು ವಿಧಿಸಿದನು. ಯೇಸು ಸ್ವಾಮಿಯನ್ನು ಕುರಿತು ಪವಿತ್ರ ಶ್ರೀಗ್ರಂಥದಲ್ಲಿ, ಬೈಬಲ್ನಲ್ಲಿ ಏನೆಲ್ಲಾ ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ನೆರವೇರಿದ ಮೇಲೆ ಯೇಸು ಸ್ವಾಮಿಯನ್ನ ಶಿಲುಬೆಯಿಂದ ಕೆಳಗಿಳಿಸಿ ಸಮಾಧಿ ಮಾಡಲಾಯಿತು. ಅಂದ್ರೆ ಪೂರ್ತಿಯಾಗಿ ಎಲ್ಲವೂ ಯೆಶಾಯನ ಮೂಲಕವಾಗಿ, ಹೀಗೆ ಪ್ರತಿಯೊಂದು ಪ್ರವಾದಿಗಳ ಮೂಲಕವಾಗಿ ಪ್ರಭು ಯೇಸುವನ್ನು ಕುರಿತಂತ ಎಲ್ಲ ವಾಕ್ಯಗಳು ಪೂರ್ತಿಯಾಗುವ ತನಕ ಯೇಸು ಸ್ವಾಮಿ ಸಾಯಲಿಲ್ಲ. ಎಲ್ಲವೂ ಪೂರ್ತಿಯಾದ ಬಳಿಕ ಯೇಸು ಸ್ವಾಮಿ ಮರಣವನ್ನು ಅನುಭವಿಸಿದರು. ಮಾತ್ರವಲ್ಲ, ಅವರನ್ನ ಶಿಲುಬೆಯಿಂದ ಕೆಳಗಿಳಿಸುವಂತದ್ದು ಪೂರ್ತೀಕರಣವಾಗುವ ತನಕ ಯೇಸು ಸ್ವಾಮಿಯನ್ನ ಶಿಲುಬೆಯಿಂದ ಕೆಳಗಿಳಿಸಿ ಸಮಾಧಿ ಮಾಡಲಿಲ್ಲ. ಎಲ್ಲವನ್ನ ಪೂರ್ತೀಕರಿಸಿದ ಮೇಲೆ ಯೇಸು ಸ್ವಾಮಿಯನ್ನ ಕೆಳಗಿಳಿಸಿ ಸಮಾಧಿ ಮಾಡಿದರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಯೇಸು ಸ್ವಾಮಿ ಮರಣ ಹೊಂದಿ ಪುನರುತ್ಥಾನ ಹೊಂದಬೇಕೆಂಬುದು ದೇವರ ಚಿತ್ತ. ಅದೂ ಸಹ ಪೂರ್ತೀಕರಣ ಮಾಡಿದರು ದೇವರು. ಯಾವುದು ಯೇಸು ಸ್ವಾಮಿಯ ಬಗ್ಗೆ ಹೇಳಿದಂತ ಪ್ರವಾದನೆಗಳು ಪೆಂಡಿಂಗ್ ಆಗಲಿಲ್ಲ. ನೋಡಿ, ಯೇಸು ಸ್ವಾಮಿಯ ಪರವಾದ ಸಾಕ್ಷಿಗಳೇ ನಾವೀಗ ನಿಮಗೆ ಸಾರುವಂತ ಶುಭ ಸಂದೇಶ ಎಂಬುದಾಗಿ ಸಂತ ಪೌಲರು ಈ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನುಡಿಯುತ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಮೆಲುಕಾಕಬೇಕು. ಪ್ರಭು ಯೇಸು ಯಾರು ಎಂಬುದನ್ನು ಮೆಲುಕಾಕಬೇಕು. ಪ್ರಭು ಯೇಸುವಿನ ಪ್ರವಾದನೆಗಳು ನಮ್ಮ ಜೀವನದಲ್ಲಿ ವಿಶ್ವಾಸವನ್ನು ದೃಢೀಕರಿಸುವಂತದ್ದಾಗಿದೆ. ಅವರೇ ಲೋಕೋದ್ಧಾರಕರು ಎಂಬ ಸತ್ಯವನ್ನು ಪ್ರಕಟಿಸುವಂತದ್ದಾಗಿದೆ. ಗೊಂದಲಕ್ಕೆ ಒಳಗಾಗುವುದಕ್ಕಾಗಿ ಅಲ್ಲ. ಪ್ರಭು ಯೇಸು ಸ್ವಾಮಿ ಬಂದದ್ದು ನಮಗೆ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಅದಕ್ಕಾಗಿ ಅವರನ್ನ ಲೋಕೋದ್ಧಾರಕರು ಎಂಬುದಾಗಿ ನಾವು ಕರೆಯುವಂಥದ್ದು. ಯೋಹಾನ ಸುಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳಬೇಡಿ. ಕಳವಳಗೊಳ್ಳದಿರಿ. ಯಾಕೆ ಕಳವಳಗೊಳ್ಳುತ್ತೀರಿ ನೀವು? ಯಾಕೆ ಚಿಂತೆಗೀಡಾಗ್ತೀರಿ ನೀವು? ಯಾಕೆ ದುಃಖಕ್ಕೀಡಾಗ್ತೀರಿ ನೀವು? ಯಾಕೆ ಹೋರಾಟಕ್ಕೆ ಹೋಗ್ತೀರಿ? ಕಳವಳಗೊಳ್ಳಬೇಡಿ. ದೇವರಲ್ಲಿ ಭರವಸೆ ಇಡಿ, ಮನುಷ್ಯರ ಮೇಲೆ ಭರವಸೆ ಇಡಬೇಡಿ. ದೇವರಲ್ಲಿ ಭರವಸೆ ಇಡಿ, ಮನುಷ್ಯರಲ್ಲಿ ಇಡಬೇಡಿ. ಭರವಸೆ ಇಡಬೇಡಿ. ದೇವರಲ್ಲಿ ಭರವಸೆ ಇಡುವವನು ಮಾತ್ರವೇ ಜೀವೋದ್ಧಾರವನ್ನು ಹೊಂದಲು ಸಾಧ್ಯ.
ನಾವು ಇವತ್ತು ಯಥೇಚ್ಛವಾಗಿ ನಾವು ನೋಡ್ತೇವೆ, ಮನುಷ್ಯರ ಮೇಲೆ ಭರವಸೆ ಇಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಮನುಷ್ಯರ ಮೇಲೆ ಭರವಸೆ ಇಡ್ತಾ ಇದ್ದೇವೆ. ದೇವರೇ ಎಂಬುದಾಗಿ ಹೇಳ್ತಾ ಇದ್ದೇವೆ, ಆದರೆ ಸಂಪೂರ್ಣವಾಗಿ ನಾವು ಮನುಷ್ಯರ ಮೇಲೆ ಭರವಸೆ ಇಡ್ತಾ ಇದ್ದೇವೆ. ಯೇಸು ಸ್ವಾಮಿಯನ್ನು ಬಿಟ್ಟು ಕೊಟ್ಬಿಡ್ತಾ ಇದ್ದೇವೆ ನಾವು. ಯಾವುದಾದ್ರೂ ತುಂಬಾ ಭಾರವಾಗಿ, ತುಂಬಾ ಹೋರಾಟವಾಗಿ ಬರುವಾಗ ನಾವು ಮನುಷ್ಯರು ನಮಗೆ ಪರಿಹಾರವನ್ನು ಕೊಡುತ್ತಾರೆ ಎಂಬುದಾಗಿ ಮನುಷ್ಯರ ಬಳಿ ಹೋಗ್ತೇವೆ. ನನಗೆ ಸಜೆಷನ್ ಕೊಡ್ತಾರೆ, ಒಳ್ಳೆ ಸಜೆಷನ್ ಸಿಗ್ತದೆ ಎಂಬುದಾಗಿ ಮನುಷ್ಯರ ಬಳಿ ಹೋಗ್ತೇವೆ. ಆದರೆ ಮನುಷ್ಯರ ಬಳಿ ನಾವು ಸಜೆಷನ್ಗಾಗಿ ಹೋಗುವಾಗ ಅಲ್ಲಿ ಎಲ್ಲವೂ ತಲೆ ಕೆಳಕಾಗಿ ಹೋಗುತ್ತದೆ. ಕಳವಳದಿಂದ ಹೋಗುವಂತಹ ನಾವು ಕಳವಳಗೊಳ್ಳುವಾಗ ದೇವರ ಬಳಿ ಹೋಗಲಿಕ್ಕೆ ಬದಲಾಗಿ ಮನುಷ್ಯರ ಬಳಿಗೆ ಹೋಗುವಾಗ ಆ ಕಳವಳವು ದುಪ್ಪಟ್ಟವಾಗಿ ನಮ್ಮ ಜೀವನದಲ್ಲಿ ಇನ್ನೂ ಬೆಂಕಿಯನ್ನು ಹತ್ತಿ ಉರಿಯುವಂತೆ ಮಾಡುತ್ತದೆ. ಅದೇ ಮನುಷ್ಯ ಕೊಡುವಂತಹ ಸಜೆಷನ್. ನನ್ನಲ್ಲಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳಿದರು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ದೇವರಲ್ಲಿ ವಿಶ್ವಾಸವಿಡಿ ಹಾಗೂ ನನ್ನಲ್ಲಿ ವಿಶ್ವಾಸವಿಡಿ. ನೀವು ನನ್ನಲ್ಲಿ ವಿಶ್ವಾಸವಿಡಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ. ಮನುಷ್ಯರ ಮೇಲೆ ವಿಶ್ವಾಸ ಇಡಬೇಡಿ. ಮನುಷ್ಯ ನಿಮ್ಮನ್ನು ಮೋಸ ಮಾಡುತ್ತಾನೆ, ಸಂಚು ಮಾಡುತ್ತಾನೆ, ನಿಮ್ಮನ್ನು ವಂಚಿಸುತ್ತಾನೆ, ನಿಮ್ಮಲ್ಲಿ ಕೊಳ್ಳೆ ಹೊಡೆಯುತ್ತಾನೆ, ನಿಮಗಿರುವುದನ್ನ ಕಿತ್ತುಕೊಳ್ಳುತ್ತಾನೆ, ನಿಮ್ಮನ್ನ ಮೋಸ ಮಾಡುತ್ತಾನೆ. ನಾನೇ ದೇವರೆಂದುಕೊಳ್ಳುತ್ತಾನೆ, ನನ್ನ ಹಿಂಬಾಲಿಸು ಎಂದು ಹೇಳುತ್ತಾನೆ. ಅವನು ನಿನಗೆ ಯಾವ ವಿಧದಲ್ಲಿ ನಿನಗೆ ವಿಮೋಚನೆಯನ್ನು ಕೊಡಲು ಸಾಧ್ಯವಿಲ್ಲ. ಅವನು ಯಾವ ವಿಧದಲ್ಲಿ ನಿನಗೆ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ. ಶಾಂತಿಯನ್ನು ಕೊಡುತ್ತೇನೆ ಎಂದು ಬರುವವನೇ ನಿನ್ನಲ್ಲಿ ಶಾಂತಿಯನ್ನು ಕಿತ್ತು ಹಾಕಿ ಬಿಡುತ್ತಾನೆ. ನಾನು ನಿನ್ನೊಂದಿಗಿದ್ದೇನೆ ಎಂದು ಹೇಳುವವನೇ ನಿನ್ನನ್ನು ಜೀವ ತೆಗೆದು ಬಿಡುತ್ತಾನೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುವವನೇ ನಿನ್ನಲ್ಲಿ ಕೊಳ್ಳೆ ಹೊಡೆದು ಬಿಡುತ್ತಾನೆ. ಅದರಿಂದ ನೀನು ಮನುಷ್ಯನಿಗೆ ಹೋಗಬೇಡ. ಕಳವಳಗೊಳ್ಳಿರುವೆಯಾ, ಕಳವಳದಿಂದಿರುವೆಯಾ, ಹೋಗು ದೇವರ ಬಳಿ. ಬಾಧದಲ್ಲಿ ಎಷ್ಟು ಹೇಳ್ತಿದ್ರೆ, ಬಾಧದಲ್ಲಿ ಯಾವುದು ಪ್ರಿಯರೇ, ನಾವು ದೇವರ ಬಳಿಗೆ ಹೋಗಬೇಕು, ಮನುಷ್ಯರ ಬಳಿಗೆ ಅಲ್ಲ. ಇವತ್ತು ನೋಡಿ, ಎಷ್ಟು ಗೊಂದಲಗಳು, ಕಣ್ಣೀರುಗಳು, ಸಮಸ್ಯೆಗಳು ಬರುವಾಗ ನಾವು ಮನುಷ್ಯನ ನೋಡಿಕೆ ಹೋಗುವಾಗ ಮನುಷ್ಯರು ಕೊಡುವಂತಹ ಸಜೆಷನ್ಗಳು ನಮ್ಮನ್ನ ಇನ್ನೂ ಹುಚ್ಚರಾಗಿ ಮಾಡಿಬಿಡ್ತದೆ. ಇರುವಂತಹ ಸಮಾಧಾನ, ಸಂತೋಷ ಕುಟುಂಬ ಜೀವನದಲ್ಲಿ ನಾವು ನಾಶ ಮಾಡ್ಕೊಂಡು ಬಿಡ್ತೇವೆ. ಇರುವಂತಹ ಕೆಲಸಗಳನ್ನ ಕಳೆದುಕೊಂಡು ಬಿಡ್ತೇವೆ. ಬರುವಂತಹ ಸಂಭಾವನೆಗಳನ್ನ ಕಳೆದುಕೊಂಡು ಬಿಡ್ತೇವೆ. ಕಾರಣ ಮನುಷ್ಯ ಕೊಡುವ ಸಜೆಷನ್. ಯೇಸು ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸ, ನನ್ನಲ್ಲಿ ವಿಶ್ವಾಸ. ಯೇಸುಸ್ವಾಮಿ ಹೇಳ್ತಾರೆ 6ನೇ ವಾಕ್ಯದಲ್ಲಿ, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಹೋಗಲಾರರು, ಬರಲಾರರು. ನಾನೇ ಮಾರ್ಗ ನಿಮಗೆ, ನಾನೇ ನಿಮಗೆ ಸತ್ಯ, ನಾನೇ ನಿಮಗೆ ಜೀವ. ನೋಡಿ, ಮಾರ್ಗವೂ ಅವರೇ, ಸತ್ಯವೂ ಅವರೇ, ಜೀವವೂ ಅವರೇ. ನಾವು ನಡೆಯುವಂತಹ ಸನ್ಮಾರ್ಗಕ್ಕೆ ಕಾಲಿನ ದೀಪ, ಕಾಲಿನ ದಾರಿ ದೀಪ ದೇವರು ಯೇಸು ಸ್ವಾಮಿ. ಎಲ್ಲಿ ಹೋಗಬೇಕು? ಮಾರ್ಗವೂ ಅವರೇ. ಏನು ಮಾಡಬೇಕು? ಮಾರ್ಗವೂ ಅವರೇ. ಕತ್ತಲೆ ಮಾರ್ಗವೂ ಅವರೇ, ಕೈ ಹಿಡಿದು ನಡೆಸುವವರು. ಸತ್ಯವೂ ಅವರೇ, ಸತ್ಯವೂ ಅವರೇ, ಜೀವವೂ ಅವರೇ. ಅವರೇ ಹೇಳ್ತಾ ಇದ್ದಾರೆ, ನನ್ನ ಮುಖಾಂತರವಾಗಿ ನೀವು ಮಾತ್ರ ಪಿತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ, ನನ್ನನ್ನು ಬಿಟ್ಟು ನಿಮಗೆ ಪಿತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನೀವು ನನ್ನಲ್ಲಿಗೆ ಬಂದಿರಿ, ನಾನು ಕರೆದುಕೊಂಡು ಹೋಗ್ತೇನೆ ಪಿತನಲ್ಲಿಗೆ. ಯಾಕೆ ಹೆಸರು ಹೇಳ್ತಾರೆ? ಯೇಸು ಸ್ವಾಮಿಯೇ ಪಿತನಾದ ಸರ್ವೇಶ್ವರರು. ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದಂತೆ. ನಾನು ಪಿತನ ಒಂದಾಗಿರುವಂತೆ ನೀವು ನನ್ನಲ್ಲಿ ಒಂದಾಗಿರಿ ಎಂಬುದಾಗಿ ಹೇಳುತ್ತಾರೆ. ಯೇಸು ಸ್ವಾಮಿಯಲ್ಲಿ ತನ್ನ ಪ್ರೇಷಿತರಿಗೆ ಹೇಳುತ್ತಾರೆ, ಮಾತಾಡಿ ಮಾತಾಡಿ ವಾಕ್ಯವನ್ನು ಹೇಳಿ ಬರುವಾಗ ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸವಿಡಿ ಎಂದು ಹೇಳಿದ ಮೇಲೆ ಹೇಳ್ತಾರೆ, ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳಿವೆ. ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಎಂಬುದಾಗಿ. ನಮಗಾಗಿ ಸ್ಥಳವನ್ನು ಅಣಿಗೊಳಿಸುವವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮಗಾಗಿ ಸ್ಥಳವನ್ನು ಅಣಿಗೊಳಿಸ್ತಾ ಇದ್ದಾರೆ, ಸಿದ್ಧಪಡಿಸ್ತಾ ಇದ್ದಾರೆ.
ಯೇಸು ಸ್ವಾಮಿ ಎರಡನೆಯ ಬರುವಿಕೆಯನ್ನು ಕುರಿತು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಬರುವಿಕೆಯನ್ನ ಎರಡನೆಯ ಬರುವಿಕೆಯನ್ನು ಕುರಿತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. 3ನೆಯ ವಾಕ್ಯವನ್ನು ನೋಡಿ, ಅಣುಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ. ಯಾಕೆಂದರೆ ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು. ಯೇಸು ಸ್ವಾಮಿ ಹೋಗಿದ್ದಾರೆ, ಅಲ್ಲಿ ನಮಗೆಲ್ಲವನ್ನ ಅಣಿಗೊಳಿಸಿದ್ದಾರೆ. ಅಣಿಗೊಳಿಸಿದ ಬಳಿಕ ಮತ್ತೆ ಹಿಂತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ತಮ್ಮ ಪುನರುತ್ಥಾನದ ಮೂಲಕವಾಗಿ, ತಮ್ಮ ಎರಡನೆಯ ಆಗಮನದ ಮೂಲಕವಾಗಿ. ತಮ್ಮ ಎರಡನೆಯ ಆಗಮನದ ಮೂಲಕವಾಗಿ ನಮ್ಮೆಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ. ಅವರಿರುವಲ್ಲಿಯೇ ನಾವು ಇರಬೇಕೆಂಬುದು ಆಸೆ. ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ನಾನು ಎಲ್ಲಿ ಇರಬೇಕೋ ಅಲ್ಲಿ ನೀವು ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಪ್ರಿಯರೇ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ. ನಾನು ಅನಾಥರಾಗಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯೇಸು ಸ್ವಾಮಿ ನಮ್ಮ ಲೋಕೋದ್ಧಾರಕರು, ಜೀವೋದ್ಧಾರಕರು. ಪ್ರಿಯರೇ, ನಮ್ಮ ಹೃದಯವನ್ನ ನಾವು ಕಳವಳಕ್ಕೀಡು ಮಾಡುವಂತಹ ಅನೇಕ ವಿಷಯಗಳಿದೆ. ನಮ್ಮಲ್ಲಿ ಅನೇಕ ವಿಷಯಗಳಿದೆ. ನಮ್ಮ ಹೃದಯವನ್ನು ತುಂಬಾ ಕಳವಳಕ್ಕೀಡು ಮಾಡ್ತದೆ ವಿಷಯಗಳು. ಕುಟುಂಬ ವಿಷಯ, ಕೆಲಸದ ವಿಷಯ, ಸಾಲದ ವಿಷಯ, ರೋಗದ ವಿಷಯ, ಸಮಸ್ಯೆ ಎಲ್ಲವುಗಳು ನಮ್ಮನ್ನು ತುಂಬಾ ಕಳವಳಕ್ಕೆ ಉಂಟು ಮಾಡ್ತದೆ. ಆದರೆ ಶಾಂತಿ ಎಂಬುದು ಮನುಷ್ಯರಾಗಿರುವ ನಮ್ಮ ಬಾಳಿಗೆ ಬೇಕಾದಂತಹ ಬಹು ಮುಖ್ಯವಾದಂತಹ ಕೃಪಾವರ. ಬಹು ಮುಖ್ಯವಾದಂತಹ ಕೃಪಾವರ ಈ ಶಾಂತಿ ಎಂಬುದು. ಈ ಶಾಂತಿಯನ್ನೇ ಯೇಸು ಸ್ವಾಮಿ ಸಾರಿತು. ಶಾಂತಿ ಎಂಬಂತಹ ಸತ್ಯವನ್ನ, ಶಾಂತಿ ಎಂಬ ಕೃಪಾವರವನ್ನ ಯೇಸು ಸ್ವಾಮಿ ಸಾರಿದರು. ಈ ಲೋಕಕ್ಕೆ ಯೇಸು ಸ್ವಾಮಿ ಶಾಂತಿಯನ್ನು ಸಾರಲು ಬಂದರು. ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಶಾಂತಿಯನ್ನು ಸಾರಲು ಬಂದರು. ನನ್ನಲ್ಲಿಗೆ ಬನ್ನಿರಿ, ನಾನು ನಿನಗೆ ಶಾಂತಿಯನ್ನು ನೀಡುತ್ತೇನೆ ಎಂಬುದಾಗಿ ಹೇಳಿದರು. ತನ್ನನ್ನು ಕುರಿತು ಹೇಳಿದರು. ಹೀಗೆ ಶಾಂತಿ ಎಂಬುದು ಮನುಷ್ಯನ ಜೀವನಕ್ಕೆ ಅತಿ ಶ್ರೇಷ್ಠವಾದಂತಹ ಕೃಪಾವರ. ಈ ಶಾಂತಿ ಎಂಬುದನ್ನು ಕಳೆದುಕೊಳ್ಳುವಂತಹ ಪ್ರತಿಯೊಬ್ಬನು ಸ್ಮಶಾನದಲ್ಲಿ ಸತ್ತ ಶವಕ್ಕೆ ಸಮಾನ. ಸ್ಮಶಾನದಲ್ಲಿ ಏನಿದೆ, ಬರೀ ಗೋರಿಗಳು ಇರ್ತದೆ ಅಷ್ಟೇ. ಏನಾದ್ರೂ ಸಂತೋಷ ಇರ್ತದ, ಸಮಾಧಾನ ಇರ್ತದ? ಅಥವಾ ಯಾರಾದ್ರೂ ಆ ಸಮಾಧಿನ ಹುಡುಕಿ ಹೋಗ್ತಾರ? ಸತ್ತಾದ್ಮೇಲೆ ಎಷ್ಟು ಸರಿ ಹೋಗ್ತೇವೆ? ಗಂಡನೋ ಹೆಂಡತಿನೋ ಮಕ್ಕಳೋ ಎತ್ತವರು ಯಾರೋ ಸತ್ತೋದ್ರು, ಅಣ್ಣನೋ ತಮ್ಮನೋ ಮಿತ್ರರು, ಜೀವಕ್ಕೆ ಜೀವ ಕೊಡ್ತಾ ಇದ್ರು. ಅವರಿಲ್ದೇ ಇರ್ತಾ ಇರ್ಲಿಲ್ಲ. ಅವ್ರ ಜೊತೆಲೇ ಊಟ ಮಾಡ್ತಾ ಇದ್ರು, ಅವ್ರ ಜೊತೆಲೇ ಮಲಗ್ತಾ ಇದ್ರು. ಅವ್ರಿಲ್ದೇ ಇಲ್ಲ, ಅವ್ರನ್ನ ನೋಡ್ಲಿಕ್ಕೆ ಆಗ್ತದೆ. ಅಯ್ಯೋ ನೀವಿಲ್ಲ ಅಂದ್ರೆ ನಾವಿಲ್ಲ ಕಣ್ರಿ, ಸತ್ತೋಗ್ತೀನಿ ಕಣ್ರಿ. ಅಯ್ಯೋ ನೀನಿಲ್ದೆ ನಾನು ಜೀವಿಸ್ಲಿಕ್ಕೆ ಆಗೋದಿಲ್ಲ. ಈಗ ಜೀವಂತವಾಗಿರುವಾಗಲೇ ಕೆಳಗೆ ಮಲಗಿ ಕುತ್ತಿಸ್ಬಿಡ್ತಾರೆ. ಎರಡು ತುಂಡು ಮಾಡ್ಬಿಡ್ತಾರೆ, ಕುತ್ತಿಗೆನು ರುಂಡ ಮುಂಡ. ಯಾರನ್ನು ನಂಬಬೇಡಿ. ಮನುಷ್ಯರನ್ನು ಯಾರು ನಂಬಬೇಡಿ. ಮನುಷ್ಯರ ಮೇಲೆ ಭರವಸೆ ಇಡಬೇಡಿ. ಕೀರ್ತನೆಗಾರ ಹೇಳ್ತಾನೆ, ಮನುಷ್ಯನ ಮಾತ್ರದ ಮೇಲೆ ಯಾಕೆ ನೀನು ನಂಬಿಕೆ ಇಡುತ್ತೀಯ? ಇವತ್ತು ಶಾಂತಿಯನ್ನು ಹುಡುಕಿ ಹೋಗಿ ಅಶಾಂತಿಯೊಂದಿಗೆ ನಾವು ಜೀವಿಸುವಂತಹ ಜೀವನವಾಗಿದೆ. ಹೀಗೆ ಶಾಂತಿಯನ್ನು ಕಳೆದುಕೊಂಡಂತ ಮನುಷ್ಯ ಸ್ಮಶಾನ ಶವವಾಗಿರ್ತಾನೆ. ಹೀಗೆ ಸತ್ತು ಹೋದ ಮೇಲೆ 1 ವಾರ, ಹೆಚ್ಚು ಅಂದ್ರೆ 1 ತಿಂಗಳು. 1 ತಿಂಗಳಾದ್ಮೇಲೆ ಎಷ್ಟು ಸಾರಿ ಆ ಸಮಾಧಿಗೆ ತಾನೇ ಹೋಗ್ತೀವಿ. ಇದು ನಮ್ಮ ಅಪ್ಪನದು, ನನ್ನ ಅಣ್ಣನದು, ನನ್ನ ಹೆಂಡತಿದು, ನನ್ನ ಗಂಡನದು, ಮುಗಿದೋಯ್ತು. 6 ತಿಂಗಳಾದ್ರೆ ಸಮಾಧಿನ ಚಿಂತನೆನೇ ಬರೋದಿಲ್ಲ. ಎಲ್ಲೋ ಕಾಲಿಂಗ್ ಬೆಲ್ ಬಂದಾಗ ಒಂದು ಚಿಂತೆ ಒಂದ್ಸಾರಿ ಬಂದಾಗ ಆಯ್ತು, ಮುಗೀತು, 2 ನಿಮಿಷ. 1 ವರ್ಷ ಆಯ್ತು ಅಂದ್ರೆ ಸಮಾಧಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಗಂಡ ಇದ್ನ ಅಂತಾನೂ ಗೊತ್ತಿಲ್ಲ, ಹೆಂಡತಿ ಇದ್ದ ಅಂತಾನೂ ಗೊತ್ತಿಲ್ಲ, ಅಥವಾ ತಂದೆ ತಾಯಿ ಇದ್ದ ಅಂತಾನೂ ಗೊತ್ತಿಲ್ಲ, ಜೀವ ಕೊಡುವಂತ ಮಿತ್ರ ಇದ್ರು ಅಂತಾನೂ ಗೊತ್ತಿಲ್ಲ. ಇನ್ನು 4-5 ವರ್ಷ ಆದ್ರೆ ಮುಗಿದೇ ಹೋಯ್ತು. ಸಮಾಧಿ ಮಣ್ಣೇನೆ. ಇದು ಮನುಷ್ಯನ ಪ್ರೀತಿ.
ಅದರಿಂದ ಮನುಷ್ಯನನ್ನ ಹಿಂಬಾಲಿಸಿ ಮನುಷ್ಯನ ಮೂಲಕವಾಗಿ ನೀವು ಚಿಂತೆಗೆ ಒಳಗಾಗಿ ಕಳವಳಗೊಳ್ಳಬೇಡಿ ಎಂಬುದಾಗಿ ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳದಿರಿ, ಹೃದಯದಲ್ಲಿ ವೇದನೆಗೊಳಗಾಗಬೇಡಿ, ಕಳವಳಗೊಳ್ಳಬೇಡಿ. ಇಂದಿನ ನಕಾರಾತ್ಮಕತೆ ನಾವು ನೋಡ್ತಾ ಇದ್ದೇವೆ, ಈ ದಿನ ಜೀವನವನ್ನು ನಾವು ನೋಡ್ತಾ ಇದ್ದೇವೆ, ಪ್ರಪಂಚನ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ನಾವು ಸಿಕ್ಕಿಕೊಳ್ತಾ ಇದ್ದೇವೆ. ನಿರಂತರವಾದ ಒತ್ತಡಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ, ಹಲವು ವಿಧದಲ್ಲಿ ಒತ್ತಡಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ, ಗೊಂದಲಗಳಿಗೆ ಈಗ ಈಡಾಗ್ತಾ ಇದ್ದೇವೆ. ಜೀವನವನ್ನು ನೆನೆಸಿ, ಮಕ್ಕಳನ್ನು ನೆನೆಸಿ, ಕೆಲಸವನ್ನು ನೆನೆಸಿ, ಆರ್ಥಿಕ ಪರಿಸ್ಥಿತಿಯನ್ನು ನೆನೆಸಿ. ಈ ದಿನದಂತೆ ನಾವು ನೋಡಿ ಎಲ್ಲ ಕಡೆ ಸಮಸ್ಯೆ. ಕೂಲಿಗೆ ಹೋಗ್ಲಿಕ್ಕೆ ಕೂಲಿ ಇಲ್ಲ, ಕೆಲಸ ಇಲ್ಲ, ಊಟ ಇಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನು ಪೂಜೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲವೂ ಬ್ಲಾಕ್. ಇನ್ನು ಮುಂದೆ ಏನು ಸಂಭವಿಸುತ್ತದೆ ನಮಗೆ ಗೊತ್ತಿಲ್ಲ. ಮನುಷ್ಯನಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಕಳವಳ. ಅದಕ್ಕೆ ಸಮಯಕ್ಕೆ ಕಳವಳಗೊಳ್ಳಬೇಡಿ, ನನ್ನಲ್ಲಿ ಬನ್ನಿ, ನಾನು ನಿಮಗೆ ಶಾಂತಿಯನ್ನು ಕೊಡ್ತೇನೆ, ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ, ನನ್ನ ಆಜ್ಞೆಗಳನ್ನು ಪಾಲಿಸಿರಿ, ನಾನು ನಿಮಗೆ ಎಲ್ಲರ ಮೇಲೆ ನಿಮಗೆ ಅಧಿಕಾರವನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕಳವಳಗೊಳ್ಳುವಂತ ದಿನಗಳಾಗಿದೆ, ಆದರೆ ದೇವರು ಹೇಳ್ತಾ ಇದ್ದಾರೆ ಕಳವಳಗೊಳ್ಳಬೇಡ, ನನ್ನಲ್ಲಿ ಭರವಸೆ ಇದೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಪ್ರಭು ಯೇಸುವಿನಿಂದ ಪಡೆಯುವಂತಹ ಶಾಂತಿ ಮತ್ತು ವಿಶ್ರಾಂತಿಯಿಂದ ಮಾತ್ರ ಇವುಗಳಿಂದ ಹೊರಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ. ಜೀವನದಲ್ಲಿ ಸಾಯ್ತಾ ಇರಬೇಕು. ಪ್ರಭು ಯೇಸುವಿನ ಮೂಲಕವಾಗಿ ಮಾತ್ರ, ಪ್ರಭು ಯೇಸುವಿನ ಲೋಕೋದ್ಧಾರಕರು ಎಂದು ವಿಶ್ವಾಸಿಸಿ ಸ್ವೀಕರಿಸಿ ಅವರೊಂದಿಗಿದ್ದು ಅವರು ನಮಗೆ ಕೊಡುವಂತಹ ಶಾಂತಿಯನ್ನ, ವಿಶ್ರಾಂತಿಯನ್ನ ನಾವು ಅನುಭವಿಸುವಾಗ ಮಾತ್ರವೇ ನಮ್ಮ ಜೀವನದಲ್ಲಿ ಇರುವಂತಹ ಕಾಡುತ್ತಿರುವಂತಹ ಕಳವಳದಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಯೋಚನೆಗಳೆಲ್ಲವೂ ದೇವರಿಗೆ ಗೊತ್ತುಂಟು, ನಮ್ಮ ವೇದನೆಗಳೆಲ್ಲವೂ ದೇವರಿಗೆ ಗೊತ್ತುಂಟು, ಹಾಗೂ ನಮ್ಮ ಅಚಲವಾದ ವಿಶ್ವಾಸವೂ ದೇವರಿಗೆ ಗೊತ್ತುಂಟು. ನಾಳೆ ನಡೆಯುವಂಥದ್ದು ದೇವರಿಗೆ ಗೊತ್ತುಂಟು, ನಾಳೆ ನಡೆಯುವಂಥದ್ದು ಸಹ ದೇವರಿಗೆ ಗೊತ್ತುಂಟು. ಅವರಲ್ಲಿ ಭರವಸೆ ಇಡುವುದು ಶ್ರೇಷ್ಠವಾದದ್ದು ಪ್ರಿಯರೇ. ದೇವರಲ್ಲಿ ಭರವಸೆ ಇಡಬೇಕು. ನೋಡಿ, ವಿಶ್ವಾಸ ಮತ್ತು ಮನಸ್ಸು ಶಾಂತಿದಾತ ದೇವರಲ್ಲಿ ನಂಬಿಕೆ ಇಡಲಿಕ್ಕೆ ನಮಗೆ ಕಲಿಸಿಕೊಡ್ತದೆ. ನಮ್ಮ ಮನಸ್ಸು ಹೇಳ್ತದೆ, ದೇವರಲ್ಲಿ ಹೋಗು, ಪ್ರಾರ್ಥನೆ ಮಾಡು, ಮೊಣಕಾಲಾಕು, ಸ್ತುತಿಸು, ನೀ ಸಹನೆಯಿಂದಿರು, ಪ್ರಾರ್ಥಿಸು. ಆದರೆ ಕೆಟ್ಟತನದಲ್ಲಿದ್ದು ನಾವು ದೇವರಲ್ಲಿಗೆ ಹೋದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ಕೆಟ್ಟ ಮನಸ್ಸುಳ್ಳವರಾಗಿ ನಾವು ದೇವರ ಸನ್ನಿಧಿಗೆ ಹೋದರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳುವುದಿಲ್ಲ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸುವವನು ತನ್ನ ಜೀವನದಲ್ಲಿ ಪವಿತ್ರಾತ್ಮರಿಂದ ತುಂಬಿದವನಾಗುತ್ತಾನೆ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸುವವನೆಂದರೆ ಅವನು ಪವಿತ್ರಾತ್ಮರಿಂದ ತುಂಬಿ ಪ್ರಾರ್ಥಿಸ್ತಾನೆ. ಅವನಲ್ಲಿ ಕಳಂಕವೆಂಬುದೇ ಇರುವುದಿಲ್ಲ. ಮತ್ತೊಬ್ಬರನ್ನ ಕಳವಳಗೊಳಿಸಲಿಕ್ಕೂ ಅವನಿಗೆ ಆಗೋದಿಲ್ಲ. ಅವನು ಮತ್ತೊಬ್ಬರಿಗೆ ಶಾಂತಿಯನ್ನು ಕೊಡುವವನು ಮಾತ್ರ ಆಗಿರ್ತಾನೆ. ಅವನು ಮತ್ತೊಬ್ಬರಿಗೆ ನೆಮ್ಮದಿಯನ್ನು ಕೊಡುವವನು ಮಾತ್ರ ಆಗಿರ್ತಾನೆ. ಅವನು ಮತ್ತೊಬ್ಬರ ಜೀವನದಲ್ಲಿ ಒಂದು ಬೆಳಕನ್ನು ಕೊಡುವವನು ಮಾತ್ರ ಆಗಿರ್ತಾನೆ. ದಾರಿ ತೋರಿಸುವನು ಮಾತ್ರ ಆಗಿರ್ತಾನೆ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸುವವನು. ಆದರೆ ಪ್ರಾರ್ಥಿಸುತ್ತೇನೆ ಎಂದು ನಾನು ಪ್ರಾರ್ಥಿಸುತ್ತಾ ಇರುವುದು ಇದ್ದು ನನ್ನ ಜೀವನದಲ್ಲಿ ಮತ್ತೊಬ್ಬರ ಬಾಳಿಗೆ ಬೆಳಕನ್ನು ತರುವುದಕ್ಕೆ ಬದಲಾಗಿ ಕತ್ತಲೆಯನ್ನ, ಘರ್ಷಣೆಯನ್ನ, ಹೋರಾಟವನ್ನ ನಾನು ತರುವುದಾದರೆ ಅದು ನಾನು ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸುವವನಲ್ಲ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸುವವನ ಸ್ವಭಾವವನ್ನು ನಾವು ಚೆನ್ನಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ನಿಮ್ಮ ಮುಂದೆ ಒಂದು ಗುರುವಾಗಿ, ಒಂದು ಅಭಿಷಕ್ತನಾಗಿ, ವಿಶ್ವಾಸಿಯಾಗಿ ಯಾರೇ ಆಗಿರಲಿ, ನಿಮ್ಮ ಮುಂದೆ ಒಂದು ವ್ಯಕ್ತಿ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಾನೆಂದರೆ ಅವನ ಜೀವನವು, ಅವನ ನುಡಿಯು, ಅವನ ಮಾತುಗಳು, ಅವನ ಚಿಂತನೆಗಳು, ಅವನ ಸ್ವಭಾವಗಳು ಪ್ರತಿಯೊಬ್ಬರ ಕಣ್ಣಿಗೆ ಬೀಳುತ್ತದೆ. ದೇವರ ಆತ್ಮದಿಂದ ತುಂಬಿ ಪ್ರಾರ್ಥಿಸಬೇಕು.
ಹೀಗೆ ವಿಶ್ವಾಸ ಮತ್ತು ಮನಸ್ಸನ್ನ ಶಾಂತಿದಾತ ದೇವರಲ್ಲಿ ನಂಬಿಕೆ ಇಡುವಂತೆ ದೇವರ ವಾಕ್ಯ ನಮಗೆ ಕಲಿಸುತ್ತದೆ, ವಿಶ್ವ ನಮಗೆ ಕಲಿಸುತ್ತದೆ. ಇದು ಯೇಸುವಿನಿಂದ ಬರುವಂತದ್ದು. ಯೇಸುವಿನಿಂದ ಈ ಶಾಂತಿ ನಮಗೆ ಬರುವಾಗ ಮಾತ್ರ ಇದು ಕಲಿಸುವಂಥದ್ದು. ಪ್ರಭು ಯೇಸುವಿನ ಶಾಂತಿ ನಮ್ಮೊಳಗಿದ್ದರೆ ನಾವು ಯಾವಾಗಲೂ ಪ್ರತಿಯೊಬ್ಬರಿಗೆ ಶಾಂತಿಯನ್ನು ಕೊಡುವವರು ಮಾತ್ರ ಆಗಿರ್ತೇವೆ. ಯಾರನ್ನು ದುಃಖಕ್ಕೀಡು ಮಾಡುವುದಿಲ್ಲ, ಯಾರನ್ನು ನಾಶಕ್ಕೆ ಒಳಪಡಿಸುವುದಿಲ್ಲ, ಯಾರ ಬಗ್ಗೆಯೂ ನಾವು ಯಾವ ವಿಧದಲ್ಲಿಯೂ ನೋವನ್ನು ಉಂಟು ಮಾಡುವುದಿಲ್ಲ. ಪ್ರಭು ಯೇಸುವಿನ ಶಾಂತಿ ನಮ್ಮಲ್ಲಿ ಇದ್ದದೇ ಆದರೆ ಅದೇ ರೀತಿ ಸೈತಾನನ ಶಾಂತಿ ನಮ್ಮಲ್ಲಿ ಬರ್ತದೆ. ನಾವು ಹೆಚ್ಚು ಪ್ರಾರ್ಥನೆ ಮಾಡ್ತೇವೆ, ಆದರೆ ಸೈತಾನನ ಶಾಂತಿ ನಮ್ಮಲ್ಲಿ ಕದಡುವಂತಹ ಶಾಂತಿ. ಪ್ರಾರ್ಥಿಸ್ತೇವೆ, ಧ್ಯಾನಗಳಿಗೆ ಹೋಗ್ತೇವೆ, ಸಾರುತ್ತೇವೆ, ಹಾಡುತ್ತೇವೆ, ಎಲ್ಲವನ್ನ ಮಾಡುತ್ತೇವೆ, ಆದರೆ ಸೈತಾನನ ಶಾಂತಿ ಒಡಕಿನ ಶಾಂತಿ, ಸಮಸ್ಯೆಯನ್ನು ತರುವಂತಹ ಶಾಂತಿ, ಗೊಂದಲವನ್ನ ಉಂಟು ಮಾಡುವಂಥದ್ದು, ಘರ್ಷಣೆಯನ್ನು ಉಂಟು ಮಾಡುವಂಥದ್ದು, ವೈರಾಗ್ಯವನ್ನು ಉಂಟು ಮಾಡುವಂಥದ್ದು, ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಉಂಟು ಮಾಡುವಂಥದ್ದು, ಗಲಿಬಿಲಿಗೊಳಿಸುವಂಥದ್ದು, ಕಳವಳಗೊಳಿಸುವಂಥದ್ದು ಸೈತಾನಿನಿಂದ ಬರುವಂಥದ್ದು. ಹೀಗೆ ನಾವು ನಮ್ಮನ್ನೇ ಅರ್ಥೈಸುವೆ. ನಾವೇ ಕುತ್ಕೊಂಡು ಚಿಂತೆ ಮಾಡಬೇಕು ನಮ್ಮ ಬಗ್ಗೆ. ನನ್ನಲ್ಲಿ ಕಳವಳವಿದೆ, ಆದರೆ ನನ್ನಲ್ಲಿ ಶಾಂತಿ ಇದೆಯಾ? ಕ್ರಿಸ್ತರ ಶಾಂತಿ ನನ್ನಲ್ಲಿದೆಯಾ? ಲೋಕೋದ್ಧಾರಕರಾದ ಪ್ರಭು ಯೇಸುವಿನ ಮೇಲೆ ಭರವಸೆ ಇಟ್ಟು ಜೀವಿಸುತ್ತಿರುವ ನನ್ನಲ್ಲಿ ನಿಜವಾದ ಶಾಂತಿ ಇದೆಯಾ? ಆ ನಿಜವಾದ ಶಾಂತಿ ಇರುವುದಾದರೆ ನಾನು ಪರರಿಗೆ ಶಾಂತಿಯನ್ನು ಕೊಡ್ತಾ ಇದ್ದೇನಾ, ಅಥವಾ ಪರರ ಶಾಂತಿಯನ್ನು ಕದಡ್ತಾ ಇದ್ದೇನಾ? ಇದನ್ನು ನಾವು ಕುಳಿತು ಯೋಚಿಸಿ ನಮ್ಮನ್ನ ಬದಲಾಯಿಸಿಕೊಳ್ಳಬೇಕು. ನಾವು ಯಾವಾಗ ಪ್ರಭು ಯೇಸುವಲ್ಲಿ ನಾವು ಒಂದಾಗ್ತೇವೆ, ಯಾವಾಗ ನಾವು ಪ್ರಭು ಯೇಸುವನ್ನು ಆಶ್ರಯಿಸಿಕೊಳ್ತೇವೆ, ಯೇಸು ಹೇಳ್ತಾರೆ, ನನ್ನಲ್ಲಿ ವಿಶ್ವಾಸವಿಡಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿ ವಿಶ್ವಾಸವಿಡಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯಾವಾಗ ನಾವು ದೇವರಲ್ಲಿ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ನೀಡುತ್ತೇವೆ, ಪ್ರಭು ಯೇಸುವೆ ಆ ವಿಶ್ವಾಸದ ಮಾರ್ಗವನ್ನು ನಮಗೆ ತೋರಿಸ್ತಾರೆ. ಪ್ರಿಯರೇ, ಇದು ಸತ್ಯ. ಪ್ರಭು ಯೇಸುವೆ ನಮಗೆ ವಿಶ್ವಾಸದ ಮಾರ್ಗವನ್ನು ತೋರಿಸ್ತಾರೆ. ನಮ್ಮನ್ನು ತಪ್ಪಾದ ದಾರಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಾವು ಯಾವಾಗಲೂ ಸನ್ಮನಸ್ಸುಳ್ಳವರಾಗಿರ್ತೇವೆ. ಪ್ರಭು ಯೇಸು ಸ್ವಾಮಿ ನಮಗೆ ವಿಶ್ವಾಸದ ಮಾರ್ಗವನ್ನು ತೋರಿಸುವಾಗ ನಾವು ಗೊಂದಲಕ್ಕೀಡಾಗುವುದಿಲ್ಲ, ಸತ್ತ ಶವವಾಗುವುದಿಲ್ಲ, ಸ್ಮಶಾನ ಭೂಮಿಯೂ ಸಹ ನಾವು ಆಗುವುದಿಲ್ಲ. ಆದರೆ ಇದನ್ನು ಅರಿತವರು ನಾವು ಎಷ್ಟು ಜನ ಇದ್ದೇವೆ ನೋಡಿ. ಎಷ್ಟು ಪ್ರಾರ್ಥಿಸ್ತಾ ಇದ್ದೇವೆ, ಎಷ್ಟು ಪೂಜೆಗಳಿಗೆ ಹೋಗ್ತಾ ಇದ್ದೇವೆ, ಎಷ್ಟು ಆರಾಧನೆ ಮಾಡ್ತಾ ಇದ್ದೇವೆ, ಎಷ್ಟು ಧ್ಯಾನಗಳಿಗೆ ಹೋಗ್ತಾ ಇದ್ದೇವೆ, ಆದರೆ ನಿಜವಾಗಿ ನಮ್ಮ ಜೀವನದಲ್ಲಿ ಶಾಂತಿ ಇದೆಯಾ? ದೇವರಲ್ಲಿ ಭರವಸೆ ಇದೆಯಾ? ದೇವರಲ್ಲಿ ವಿಶ್ವಾಸವಿದೆಯಾ? ಈ ವಿಶ್ವಾಸದ ಮಾರ್ಗವನ್ನು ಯೇಸು ಸ್ವಾಮಿಯೊಂದಿಗೆ ನಾವು ಪಡೆದುಕೊಳ್ಳಬಹುದು. ಈ ವಿಶ್ವಾಸದ ಮಾರ್ಗ ಯಾವಾಗ ನಮಗೆ ಸಿಗ್ತದೆ, ಅವರಲ್ಲಿ ಸಂಪೂರ್ಣ ಪ್ರೀತಿ ಇಟ್ಟಾಗ, ಅವರಿಗೆ ಸಂಪೂರ್ಣವಾಗಿ ನಮ್ಮ ಹೃದಯವನ್ನು ಸಮರ್ಪಿಸಿದಾಗ ಮಾತ್ರವೇ ಪ್ರಿಯರೇ ಈ ಶಾಂತಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಖಂಡಿತವಾಗಿ ಶಾಂತಿ ಸಿಕ್ಕೋದಿಲ್ಲ. ಮೇಲೆ ನಾಟಕ ಮಾಡಬಹುದು ಅಷ್ಟೇ. ನೀವೆಲ್ಲ ನಾಟಕ ಮಾಡಬಹುದು, ನಾನು ಶಾಂತಿ ಇದ್ದೀನಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 24 ಜನರಿಗೆ ನಾವು ಪ್ರಬೋಧನೆ ಮಾಡಬಹುದು, ಕೌನ್ಸಿಲಿಂಗ್ ಕೊಡಬಹುದು, ನೀನು ಆಗಿರು ಹೀಗಿರು ಅಂತೇಳಿ ಸಾಕಷ್ಟು ಅಡ್ವೈಸ್ ಗಳನ್ನ ಮಾಡಬಹುದು. ಆದರೆ ಡಮ್ಮಿಯಾಗಿ ಏನು ಪ್ರಯೋಜನವಿಲ್ಲ. ವಿಶ್ವಾಸದ ಮಾರ್ಗದಲ್ಲಿ ಪ್ರಭು ಯೇಸುವಿನ ಮೂಲಕವಾಗಿ ಪ್ರಭು ಯೇಸುವೆ ತೋರಿಸುವಂತಹ ವಿಶ್ವಾಸದ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ ನಮ್ಮಲ್ಲಿ ಪ್ರೀತಿ ಇರಬೇಕು. ಸಂಪೂರ್ಣ ಪ್ರೀತಿಯನ್ನಿಟ್ಟು ನಮ್ಮ ಹೃದಯವನ್ನು ಶಾಂತಿದಾತ ದೇವರ ನೆಲೆಯಾಗಿಸಬೇಕು. ನಮ್ಮ ಹೃದಯವನ್ನು ಶಾಂತಿದಾತ ದೇವರ ನೆಲೆಯಾಗಿಸಬೇಕು. ಯೇಸುವೆ ನನ್ನಲ್ಲಿ ಬಂದು ತಂಗಿಸುವಂತಹ ಒಂದು ಆಲಯವಾಗಿಸಬೇಕು. ಆಗ ಮಾತ್ರ ನಾನು ಕಳವಳಗೊಳ್ಳದೆ ಇರಲಿಕ್ಕೆ ಸಾಧ್ಯ. ಆಗ ಮಾತ್ರ ನಿನ್ನಲ್ಲಿ ಶಾಂತಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಎಲ್ಲ ಬೂಟಾಟಿಕೆ, ಎಲ್ಲ ಡ್ರಾಮಾ. ಅದರಿಂದ ಪ್ರಿಯರೇ, ಇಂದು ನಮ್ಮನ್ನ ಕುರಿತು ನಾವೇ ಕುಳಿತು ಯೋಚಿಸೋಣ. ನನ್ನಲ್ಲಿ ಶಾಂತಿ ಇದೆಯಾ? ನನ್ನಲ್ಲಿ ವಿಶ್ವಾಸವಿದೆಯಾ? ಆ ವಿಶ್ವಾಸ ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಳಲಿಕ್ಕೆ ನಾನು ಯೋಗ್ಯವಾದ ಜೀವನವನ್ನು ಮಾಡ್ತಾ ಇದ್ದೇನಾ? ನಿಜವಾಗಿ ಪ್ರಭು ಯೇಸುವಿನ ಆ ವಿಶ್ವಾಸದ ಮಾರ್ಗದಲ್ಲಿ ನಾನು ನಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ, ಆದರೆ ನಡೀತಾ ಇದ್ದೇನಾ? ಸಂಪೂರ್ಣವಾದ ಪ್ರೀತಿಯನ್ನ ನನ್ನ ಹೃದಯದಲ್ಲಿ ನಾನು ಅನುಭವಿಸ್ತಾ ಇದ್ದೇನಾ? ಆ ಶಾಂತಿದಾತ ದೇವರು ನನ್ನ ಹೃದಯದಲ್ಲಿ ನೆಲೆಯಾಗಿದ್ದಾರಾ? ಇದನ್ನ ಚಿಂತಿಸಬೇಕು. ಪ್ರಿಯರಾಳವಾಗಿ ಚಿಂತಿಸಿ, ಧ್ಯಾನಿಸಿ.
ದೇವರು ಖಂಡಿತವಾಗಿ ಉತ್ತರವನ್ನು ಕೊಡುತ್ತಾರೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.